ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ಇವತ್ತು ಇಡೀ ರಾಜ್ಯಾದ್ಯಂತ ದರ್ಶನ್ ಅವರ ದಿ ಡೆವಿಲ್ ಚಿತ್ರ ರಿಲೀಸ್ ಆಗಿದೆ. ಏನು, ದಿ ಡೆವಿಲ್ ಚಿತ್ರದ ನಾಯಕರಷ್ಟೇ ನಾಯಕಿಯು ಕೂಡ ಫೇಮಸ್ ಆಗಿದ್ದು, ದಿ ಡೆವಿಲ್ ಚಿತ್ರದ ನಾಯಕಿ ರಚನಾ ರೈ ಅವರ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು, ಅವರ ಬಯೋಗ್ರಫಿಯ ಬಗ್ಗೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನಿಮಗೂ ಕೂಡ ದಿ ಡೆವಿಲ್ ಚಿತ್ರ ಇಷ್ಟ ಅನ್ನೋಂಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ. ದಿ ಡೆವಿಲ್ ಚಿತ್ರದ ನಾಯಕಿ ರಚನಾ ರೈ ಅವರು ಮೂಲತಃ ಪುತ್ತೂರಿನವರು. ಪತ್ರಿಕೋದ್ಯಮದಲ್ಲಿ ಈಕೆ ಪದವಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಬರವಣಿಗೆಯಲ್ಲಿ ಈಕೆಗೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇದೆ. ಇದರ ಜೊತೆಗೆ ನಟನೆ ಹಾಗೂ ಮಾಡಲಿಂಗ್, ಭರತನಾಟ್ಯ ಕೂಡ ಇವರು ಕಲ್ತಿರೋದ್ರಿಂದ ಈ ಸಿನಿಮಾದಲ್ಲಿ ಅವಕಾಶ ಬಹಳ ಈಸಿಯಾಗಿ ಸಿಕ್ತು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇದರ ಜೊತೆಗೆ ರಚಿತಾ ರೈ ಅವರು ಶ್ವಾನ ಪ್ರಿಯೆ ಕೂಡ ಹೌದು. ಹೀಗಾಗಿ ಶ್ವಾನಗಳ ಬಗ್ಗೆ ಒಂದಷ್ಟು ಆರ್ಟಿಕಲನ್ನು ಬರೆದಿದ್ದು, ಹೊಸ ದಿಗಂತಕ್ಕೆ ಆರ್ಟಿಕಲನ್ನು ಬರೆದಿದ್ದು, 50ಕ್ಕೂ ಹೆಚ್ಚು ಆರ್ಟಿಕಲನ್ನು ಬರೆದಿದ್ದಾರೆ. ಓ ಮೈ ಡಾಗ್ ಇವರ ಪುಸ್ತಕದ ಹೆಸರಾಗಿದ್ದು, ಲೆಕ್ಚರರ್ಸ್ಗಳ ಪ್ರೇರಣೆಯ ಮೇರೆಗೆ ಇವರು ಪುಸ್ತಕವನ್ನು ಕೂಡ ಬರೆದಿದ್ದಾರೆ. ಇನ್ನು ರಚನಾ ಅವರಿಗೆ ಈ ಒಂದು ಚಿತ್ರದಲ್ಲಿ ಆಯ್ಕೆಯಾಗಿದ್ದು ತುಂಬ ಡಿಫ್ರೆಂಟ್ ಅಂತ ಹೇಳಬಹುದು. ಆಡಿಷನ್ ಕೊಟ್ಟ ತಕ್ಷಣ ಪ್ರಕಾಶ್ ಅವರಿಗೆ ಇವರ ಆಡಿಷನ್ ಇಷ್ಟ ಆಗುತ್ತೆ. ಹೀಗಾಗಿ ಅವರನ್ನು ಸೆಲೆಕ್ಟ್ ಮಾಡ್ಕೊಳ್ತಾರೆ. ಚಿತ್ರಕ್ಕೆ ನಮ್ಮವರನ್ನೇ ಆಯ್ಕೆ ಮಾಡಿಕೊಳ್ಳೋಣ ಅನ್ನೋ ಅವರ ನಿರ್ಧಾರ ರಚಿತಾ ರೈ ಅವರಿಗೆ ಈ ಒಂದು ಚಿತ್ರಕ್ಕೆ ಅವಕಾಶ ಸಿಗಲು ಕಾರಣ ಅಂತ ಅವರೇ ಹೇಳ್ಕೊಂಡಿದ್ದಾರೆ. ದರ್ಶನ್ ಅವರು ಕೂಡ ಪ್ರಾಣಿ ಲವರ್. ನಾನು ಕೂಡ ಪ್ರಾಣಿ ಕಾರುಗಳ ಬಗ್ಗೆ ದರ್ಶನ್ ಜೊತೆಗೆ ಆಗಾಗ ಮಾತನಾಡ್ತಿದ್ದೆ. ಡೆವಿಲ್ ಸಿನಿಮಾ ಮೂಲಕ ಗೆದ್ದರೆ ಅವರಿಗೆ ದೊಡ್ಡ ಯಶಸ್ಸು ಸಿಗಲಿದ್ದು, ಹಲವು ಸಿನಿಮಾ ಅವಕಾಶಗಳು ಕೂಡ ಈಕೆಯನ್ನು ಹುಡುಕಿಕೊಂಡು ಬರುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇನ್ನು ಚಿತ್ರರಂಗದಲ್ಲಿ ಯಶಸ್ವಿ ನಾಯಕಿಯಾಗಿ ಹೊರಹೊಮ್ಮುವ ಎಲ್ಲ ಭರವಸೆಗಳು, ಎಲ್ಲ ಲಕ್ಷಣಗಳು ಈಗ ಗೋಚರವಾಗ್ತಾ ಇದ್ದು, ಡೆವಿಲ್ ಚಿತ್ರದ ನಾಯಕಿ ರಚನಾ ರೈ ಈಗ ಎಲ್ಲ ಕಡೆ ಫೇಮಸ್ ಆಗ್ತಾ ಇದ್ದಾರೆ. ಬಟ್ ಇವರ ಸಿನಿಮಾ ಯಾವ ಹಂತಕ್ಕೆ ಹೋಗಿ ನಿಲ್ಲುತ್ತೋ ಕಾದು ನೋಡಬೇಕಿದೆ. ಇವತ್ತು ಮೊದಲ ದಿನದ ಶೋಗಳು ಎಲ್ಲೆಡೆ ಪ್ರಸಾರವಾಗ್ತಿದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.